ಇವತ್ತು ನಮ್ಮ ಪ್ರೀತಿಯ ನಾಯಕ ನಮ್ಮ ಗೋವಿಂದರಾಜ ನಗರದ ನಮ್ಮ ಸ್ನೇಹಿತರಾದ ಉಮೇಶ್ ಶೆಟ್ಟಿ ಅಣ್ಣನವರು ಹುಟ್ಟುಹಬ್ಬ ಆಚರಿಸ್ತಾ ಇದ್ದಾರೆ. ಮೇನ್ ಆಗಿ ಹುಟ್ಟುಹಬ್ಬ ಆಚರಿಸೋದಕ್ಕೆ ಕಾರಣ ಜನರ ಜೊತೆ ಬೆರೆಯೋಕ್ಕೆ ಒಂದು ಅವಕಾಶ ಬೇಕಾಯಿತು. ಈ ಒಂದು ರೀತಿಯಲ್ಲಿ ಸದುಪಯೋಗ ಮಾಡಿಕೊಂಡು ಜನರ ಜೊತೆ ಬಿಡ್ತಿದ್ದಾರೆ. ಅವ್ರ ಕಷ್ಟ ಸುಖಗಳನ್ನೆಲ್ಲ ಆಲಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ನೋಡಿ, ಒಬ್ಬ ನಾಯಕನಿಗೆ ಇರಬೇಕಾದ ಗುಣ ಯಾವುದು ಅಂತಂದರೆ, ಅಧಿಕಾರ ಇದ್ದಾಗ ಜನರ ಬಳಿ ಹೋಗೋದಲ್ಲ, ಅಧಿಕಾರ ಇಲ್ದಿರೋ ಟೈಮಲ್ಲಿ ಯಾವ ನಾಯಕ ಒಬ್ಬ ಜನರ ಒಂದು ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಅವರ ಕಷ್ಟ ಸುಖನ ಆಲಿಸ್ತಾನೆ, ಅವನೇ ನಿಜವಾದ ನಾಯಕ. ಇವತ್ತು ಒಂದು ಅಲ್ಪ ಮತದಿಂದ ನಮ್ಮ ಉಮೇಶ್ ಶೆಟ್ಟಿ ಅಣ್ಣವರು ಸೋತಿರ್ಬೋದು, ಆದರೆ ಅವತ್ತಿಂದ ಇವತ್ತುವರೆಗೂ ನಮ್ಮ BJPಯ ಪ್ರತಿಯೊಂದು ಕೆಲಸದಲ್ಲೂ ಭಾಗಿಯಾಗಿ ಗೋವಿಂದರಾಜನಗರದ ಎಲ್ಲ ಕ್ಷೇತ್ರದ ಜನರ ಮತಬಾಂಧವರಿಗೆ ಅವ್ರ ಕೈಲಾದಂಥ ಸಹಾಯ ಮಾಡ್ತಾ ಮತ್ತು ಅವ್ರ ಜೊತೆ ಬೆರೀತಾ ಇದ್ದಾರೆ. ಮುಖ್ಯವಾಗಿ ನೋಡ್ಬೇಕು, ಇವತ್ತು ಇಷ್ಟೊಂದು 1000 ಜನ ಬಂದಿದ್ದಾರೆ ಅಂತಂದರೆ ನೀವು ನೋಡ್ಬೋದು. ಯಾಕೆ ಅಂತೇಳಿ ಅವ್ರ ಮೇಲಿನ ಪ್ರೀತಿ, ಅವ್ರು ಎಲ್ಲ ಜನರ ಜೊತೆ ಸ್ಪಂದಿಸ್ತಾ ಇದ್ದಾರೆ. ಪ್ರತಿಯೊಂದು ಮನೆಗೂ ಹೋಗ್ತಾರೆ, ಅವ್ರ ಹತ್ರ ಇರೋಂಥ ಕಷ್ಟ ಸುಖ ಆಲಿಸ್ತಾರೆ. ಸರ್ಕಾರದಿಂದ ಏನೋ ಸೌಲಭ್ಯ ಕೊಡೋಕ್ಕಾಗತ್ತಾ, ಅವ್ರ ಕಡೆಯಿಂದ ಕೊಡೋಕ್ಕಾಗತ್ತಾ, ಅದನ್ನೆಲ್ಲ ಪ್ರತಿಯೊಂದು ಸುಮಾರು 3 ವರ್ಷಗಳಿಂದ ಅವರು ಸೋತಿದ್ರು ಸಹ ಅವರು ಅಲ್ಪ ಮತದಿಂದ ಸೋತಿದ್ರು, ಏನು ಜಾಸ್ತಿ ಏನೇ ಇಲ್ಲ, ಅಲ್ಪ ಮತ ಸೋತಿದ್ರು ಸಹ ಅವರು ಎಲ್ಲರ ಬಳಿ ಹೋಗಿ ಅವ್ರ ಕೈಲಾಗಿ ಸಹಾಯ ಖಂಡಿತ ಮಾಡ್ತಾ ಇದ್ದಾರೆ. ಇವತ್ತು ನೋಡಿ, ಇವತ್ತು ಅದೇನೆ, ಇವತ್ತು ಜನ ಸ್ಪಂದನೆ ಮಾಡಲೇಬೇಕು ಅಂತ ಅವರು ಒಂದು ದೃಢ ಸಂಕಲ್ಪ ಮಾಡಿ ಇವತ್ತು ಅಂಗವಿಕಲರಿಗೆ ಚೇರ್ ಆಗಿರ್ಬೋದು, ಕ್ಯಾನ್ಸರ್ ಪೇಷಂಟ್ಸ್ಗೆ ಅವ್ರಿಗೆ ಧನ ಸಹಾಯ ಆಗಿರ್ಬೋದು, ಮತ್ತು ಯಾರು ಕೆಲಸ ಅವ್ರ ಜೊತೆ ನಿಂತು ಬೆನ್ನಿಗೆ ಬೆನ್ನು ನಿಂತು ಕೈಗೆ ಕೈ ಜೋಡಿಸಿ ಯಾರು ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಒಂದು ಕೃತಜ್ಞತೆ ಸಲ್ಲಿಸಬೇಕು ಅಂತ ಅವ್ರಿಗೆ ಕೈಲಾದಂಥ ಒಂದು ಏನೇ ಆಗಿರ್ಬೋದು. ಇವತ್ತು ಸುಮಾರು ಒಂದು 5,000 ಜನಕ್ಕೆ ಒಂದು ಮತ್ತೆ ಸಹ ಅವರು ಕೊಡ್ತಾ ಇದ್ದಾರೆ. ಮತ್ತು ಕೆಲವು ಜನಕ್ಕೆ ಸಹಾಯಧನ ಮಾಡ್ತಾ ಇದ್ದಾರೆ, ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ಅವ್ರಿಗೆ ಆರೋಗ್ಯ ಕೆಟ್ಟದ್ರಿಂದ ಅವ್ರಿಗೆ ಏನು ಮಾಡೋಕ್ಕೆ ಸಾಧ್ಯನೋ ಅದನ್ನು ಮಾಡ್ತಾ ಇದ್ದಾರೆ. ಈ ರೀತಿ ಒಬ್ಬ ನಾಯಕ ನಾವು ಆರಿಸ್ಕೋಬೇಕು. ಮುಂದಿನ ದಿನಗಳಲ್ಲಿ ಗೋವಿಂದರಾಜನಗರ ಕ್ಷೇತ್ರದ ನಾಯಕ ಯಾರು ಅಂತಂದರೆ ಅದು ನಮ್ಮ ಉಮೇಶ್ ಶೆಟ್ಟಿ ಅಂತ ಎಲ್ಲರೂ ಗಟ್ಟಿಯಾಗಿ ಹೇಳ್ಬೇಕು. ಅದೇ ರೀತಿ ನಮ್ಮ ಎಲ್ಲ ಸ್ನೇಹಿತರು ಕೈ ಜೋಡಿಸಿ ಉಮೇಶ್ ಶೆಟ್ಟಿಯನ್ನು ಮುಂದಿನ ದಿನಗಳಲ್ಲಿ ನಾವು ನಾಯಕರಾಗಿ ತಗೊಂಡ್ಬರ್ತೀವಿ, ಗೆಲ್ಲಿಸ್ತೀವಿ. ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಅತ್ಯಾಧಿಕ ಕೆಲಸ ಮಾಡೋದಕ್ಕೆ ಏನೇನು ಸೌಲಭ್ಯ ಕೊಡ್ಬೋದು ಸರ್ಕಾರ ಅದೆಲ್ಲ ನಮ್ಮ ಅಣ್ಣವ್ರು ತಗೊಂಡ್ಬರ್ತಾರೆ ಅಂತ ನಮಗೆಲ್ಲರಿಗೂ ದೃಢ ವಿಶ್ವಾಸ ಇದೆ. ಖಂಡಿತ ಆಚರಣೆ ಆಗ್ತಾ ಇದೆ, ತುಂಬ ಸಂತೋಷ ಆಯಿತು. ಅಣ್ಣವರು ಇವತ್ತು ಎಷ್ಟು ಜನಕ್ಕೆ ದಾನ ಮಾಡ್ತಾ ಇದ್ದಾರೆ. ಎಲ್ಲರ ಅಂಗವಿಕಲರಿಗೆ ಸೈಕಲ್ ಕೊಡೋದಾಗಿರ್ಬೋದು, ಮತ್ತು ರಕ್ತದಾನ ಶಿಬಿರ ಆಗಿರ್ಬೋದು, ಎಲ್ಲ ಯೋಜನೆಗಳನ್ನು ಭಾಗಿಯಾಗಿದ್ದಕ್ಕೆ ನಮಗೆ ಹೆಮ್ಮೆ ಇದೆ, ಸಂತೋಷ ಆಗಿದೆ. ಅಣ್ಣಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಮಿಗಿಲಾಗಿ ಇಲ್ಲೆಲ್ಲ ನಾವೆಲ್ಲ ಸೇರಿರೋರು ಎಲ್ಲ ಯಾರು ಅಂತಂದರೆ ಅವರ ಸ್ನೇಹಿತರು, ಅವರ ಬಂಧು ಬಳಗದವರು ರೀತಿ ನಾವು ಜೊತೆ ಸೇರಿ ಅವರ ಹಬ್ಬದಲ್ಲಿ ಪಾಲ್ಗೊಳ್ತಾ ಇದ್ದೀವಿ. ನಾವೆಲ್ಲರೂ ಪ್ರತಿಯೊಬ್ಬರು ಯಾರೇ ಬಂದಿರ್ಬೋದು ಅವರು ವಾರಂಟಿಯರ್ ಬಂದು ಅವ್ರಿಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಇದಕ್ಕಿಂತ ಮಿಗಿಲಾದ ಆಶೀರ್ವಾದ ಇನ್ನೂ ನಮ್ಗೆ ತಂದಿಲ್ಲ. ಯಾಕಂದರೆ ಎಷ್ಟೋ ಜನ ಅವರು ಹುಟ್ಟಿದಬ್ಬ ಆಚರಿಸ್ಕೋಬೇಕು, ಮತ್ತೊಂದು ಫಂಕ್ಷನ್ ಮಾಡಬೇಕಂದ್ರೆ ಜನನ ಕರೀತಾರೆ, ಬನ್ನಿ ಸರ್ ಅಂತ. ಇಲ್ಲ, ಯಾರೂ ಬಂದಿಲ್ಲ, ಇಲ್ಲ ಅವ್ರು ಹುಡ್ಕೊಂಡು ಬಂದಿದ್ದಾರೆ ಅಣ್ಣನ ವಿಶ್ವಾಸ ಮಾಡೋಕ್ಕೆ. ಇದಕ್ಕಿಂತ ಮಿಗಿಲಾದ ನಮಗೆ ಯಾವುದು ನಮಗೆ ಹೆಮ್ಮೆ ಆಗುತ್ತೆ. ಇಂಥ ಒಬ್ಬರು ಸ್ನೇಹಿತರ ಜೊತೆ ನಾವು ಇದ್ದೀವಿ ಅನ್ನೋಕ್ಕೆ ನಮಗೆ ಹೆಮ್ಮೆ ಆಗ್ತಾ ಇದೆ.
ಮಾಡ್ತೀವಿ.